ಆ್ಯಂಬುಲೆನ್ಸಿಗೆ ಕಾಲ್ ಮಾಡಿದ್ರು. ಆ್ಯಂಬುಲೆನ್ಸ್ ತಮ್ಮ ಇಲ್ಲಿ ಬಾಗಲಕೋಟೆ ಒಳಗೆ ತಮ್ಮಂದು ಹಾಸ್ಪಿಟಲ್ ಸ್ಟಾಪ್ ಅದಾರ. ಸೊ ಅವ್ರಿಗೆಲ್ಲ ಕೇಳಿದ್ರು ಹಿಂಗಾಗೈತಿ ಏನು ಮಾಡೋಂತ. ಸೊ ಸಡನ್ನಾಗಿ ಅಲ್ಲೆಲ್ಲ ಹೇಳಿದ್ರು ಫಸ್ಟ್ ಏಡ್ ಮಾಡಿಸ್ರಿ ಫಸ್ಟ್ ಹೋಗಿ. ಸೊ ಸಡನ್ನಾಗಿ ಅಲ್ಲಿ ನಾರ್ಮಲ್ ಲೋಕಲ್ ಹಾಸ್ಪಿಟಲ್ಗೆ ಹೋಗಿ ಫಸ್ಟ್ ಏಡ್ ಮಾಡ್ಸೋಣ ಅಂತ ಅನ್ಕೊಂಡ್ವಿ. ಬಟ್ ಅಲ್ಲಿ ಹೇಳಿದ್ರು ಅವರು, ಇಲ್ಲ ರೀ ಇದು ಫುಲ್ ಭಾಳ ಆಗೈತಿ ಕೈ ಒಳಗೆ. ಸೊ ಈಗ ಸದ್ಯಕ್ಕೆ ಇಲ್ಲೇ ಆಪ್ರೇಷನ್ ಮಾಡಿಸ್ಬೇಡ್ರಿ, ಇವತ್ತು ಆಪ್ರೇಷನ್ ಮಾಡ್ತೀವಿ, ಏನೂ ಆಗಲ್ಲ 2 ಡೇಸ್ ಒಳಗೆ ಆರಾಮಾಗ್ತಾರ ಅಂತೇಳಿ. ಹಿಂಗೆ ಎದೆ ಹೊಡ್ಕೊಳತ್ತಿತ್ತಲ್ಲ ಆಪ್ರೇಷನ್ ಆಗೋ ಮುಂದೆ ನನಗೆ ಏನು ರಾತಂದ್ರೆ ನನ್ನ ಫ್ಯಾಮಿಲಿ ನೋಡ್ಕೊಳ್ಳೋರು ಯಾರು ಅಂತೇಳಿ ಅದು ಲೈಕ್ ಹೆಂಗೋ ನಡೀತಿತ್ತು. ಬಟ್ ಆ ಟೈಮ್ ಒಳಗೆ ಆ ಫೀಲ್ ಏನಿರ್ತೈತೆ ಇಟ್ಸ್ ರಿಯಲಿ ಡಿಫಿಕಲ್ಟ್. ಡಾಕ್ಟರ್ ಭೇಟಿ ಆದರು. ಡಾಕ್ಟ್ರು ಕರ್ನಾಟಕದವ್ರು ಅಂತ. ಸೊ ಚಂದ ಮಾತಾಡಿದ್ರು, ಇಲ್ಲ ಆಪ್ರೇಷನ್ ಮಾಡಿಸ್ತೀನಿ ಬರ್ತೀವಿ ಅಂದ್ರೆ. ಬಟ್ ನನಗಂತೂ ಆಗಲಿಲ್ಲ. ಇಲ್ಲ ನಾನು ಎಷ್ಟೇ ತ್ರಾಸಾದರೂ ನಾನು ಹೋಗ್ತೀನಿ, ಊರಿಗೆ ಹೋಗೇನೆ ಆಪ್ರೇಷನ್ ಮಾಡಿಸ್ಕೊತೀನಿ. 13 ತಾರೀಕು ಬೆಳಗ್ಗೆ 10:00ವರೆಗೆ ಬಿದ್ದಿದ್ದೆ ನಾನು. ಸೊ ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋಗಿ 1:30ವರೆಗೂ ಅದು ಕೈಯೆಲ್ಲ ವಾಪಸ್ ಸೀದಾ ಮಾಡಿ ಕಟ್ಟಿ ಸದ್ಯಕ್ಕೆ ಅಂದರೆ ಟ್ರಾವೆಲ್ ಮಾಡೋಕೆ ಆಗೋ ಥರ ಮಾಡಿದ್ರು ಅವ್ರು ಡಾಕ್ಟರ್. ಪೂರ ಒಳಗೆ 2 ಎಲ್ಲ ಮುರಿದಿದ್ದು. ಈಗೇನು ಸದ್ಯಕ್ಕೆ ಆಪ್ರೇಷನ್ ಮಾಡಲೇಬೇಕಂತ ಅವ್ರು ಹೇಳಿದ್ರು. ಬಟ್ ನನಗೆ ಆಗಂಗಿಲ್ಲ, ನಾನು ಊರಿಗೆ ಹೋಗ್ತೇನೆ ಕರ್ನಾಟಕಕ್ಕೆ ಅಂತೇಳಿ.